ಗೈಸ್, ಇದ್ರ ಹೆಸರು ಬಂದ್ಬಿಟ್ಟು ರೆಡ್ ಗ್ಲೋಬ್ ಅಂತ. ಇವ್ರ ತೋಟ. ಇವ್ರು ಯಾರು ಅಂದ್ರೆ ನನ್ನ ಕ್ಲಾಸ್ಮೇಟು, ನನ್ನ ಫ್ರೆಂಡು ಪುನೀತ್ ಅಂತ. ಇವನ್ ಯಾರು ಅಂತಂದ್ರೆ ಅವನ ಫ್ರೆಂಡು ಅಭಿ ಅಂತ. ಸೊ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ತೋಟಕ್ಕೆ ಬಂದಿದ್ದೀವಿ. ದ್ರಾಕ್ಷಿ ನಮ್ಮ ಕಡೆನೂ ಈ ಥರ ದ್ರಾಕ್ಷಿ ಬೆಳಿತೀವಿ, ಬಟ್ ಅದು ಬೇರೆ ಇದು ಬೇರೆ. ಇಲ್ಲೆಲ್ಲ ನೋಡಿ ಗೈಸ್, ಇಲ್ಲಿ ಈ ಥರ ಬೆಳಿತಾರೆ. ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಎಷ್ಟು ಕ್ಲೀನಾಗಿಟ್ಟಾರೆ ನೋಡಿ. ಸುಮ್ಮನೆ ಒನ್ ಡೇ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಮಲ್ಲಿ ಕಟ್ಸೈತೆ ಈಗ ಕಾಡು ನಿಮ್ಮ ಕಡೆ ಕಾಡು ಐತೆ. ಆಗುತ್ತೆ. ನೀನು ಬರ್ತೀಯ? ಹಾಯ್ ಮಾಡು ಅಜ್ಜ. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ, ಹಾಯ್. ನಿಮ್ಮ ಹೆಸರು? ಊರು? ಚೆನ್ನಾಗಿದ್ದೀರಾ? ನೋಡು, ನಾನು ನಿಮ್ಮ ಮುಂದೆ ಮಾತಾಡಲ್ಲ, ಅದಕ್ಕೆ ನಂಗೆ ನಾಚಿಕೆ ಬರುತ್ತೆ. ಟಿವಿ ಕರೆಸ್ತೀವಿ, ಬರ್ತೀರಾ? ಬರ್ತೀರಾ? ಏನ್ ಮಾಡ್ತೀರಾ? ಬಂದು ಮಾತಾಡ್ತೀರಾ? ಮಾತಾಡ್ತೀವಿ ವ್ಯವಸಾಯ ಬಗ್ಗೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನಮ್ದು 30-40 ವರ್ಷದಿಂದ ದ್ರಾಕ್ಷಿ ಬಿಟ್ಟರೆ ಏನಿಲ್ಲ ಮೊದಲಿಂದ ಅಷ್ಟೇ. ಮೊದಲು ಅನಾವಶ್ಯ ಇತ್ತು, ಮತ್ತೆ ಚೆಡ್ಲೆಸ್ ಮಾಡಿದ್ವಿ, ಮತ್ತೆ ದಿಲ್ಕೃಷ್ ಮಾಡಿದ್ವಿ, ಆಮೇಲೆ ಸೋನ ಮಾಡಿದ್ವಿ, ಪ್ರೇಮ, ಇಷ್ಟು ವೆರೈಟಿ ಮಾಡಿದ್ವಿ. ನೀನೇನು ಹೇಳ್ತೀಯಾ? ಒಳ್ಳೆ ಟೇಸ್ಟ್ ಇದೆ. ಒನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡು. ಈ ಚಿಂದಿ ಚೋರ್ ಕೆಲಸ ಮಾಡಬೇಡ, ಪ್ರೊಫೆಷನಲ್ ಕೆಲಸ ಮಾಡು. ಎಲ್ಲ ತಿಂತಾ ಇದ್ದಾರೆ ಗೈಸ್. ಇವಾಗ ನೋಡಿ ಇವರೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಫೋಟೋಗ್ರಾಫರ್, ಕ್ಯಾಮ್ರಾಮನ್. 9/10 ಅಲ್ಲ ಇವರು. ಇವಾಗ ನಮ್ಮ ಪ್ಲ್ಯಾನು ಅಡುಗೆ ಮಾಡೋದು ಅಂತ, ಬಟ್ ಈ ಶಕೆಯಲ್ಲಿ ಆಗಲ್ಲ ಅಂತ ನಾವು ಮಾಡೋಣ ಅಂತ. ಇವರು ಓನರು ಈ ತೋಟದ್ದು. ಏನು ಮಾಡೋಣ? ರೊಟ್ಟಿ ಇದೆ, ರೊಟ್ಟಿ ಚಟ್ನಿ ಇದೆ, ಮೊಸರು ತೊಗೊಂಬರೋಣ, ರೈಸ್ ತೊಗೊಂಬರೋಣ. ಇವ್ನು ಇತ್ಕೊಂಡು ನೋಡ್ತಿದ್ದಾನೆ ಗೈಸ್. ಇವ್ನು ಕುತ್ಕೊಂಡವನೆ, ಇವನು ಇಲ್ಲಿ ಹೆರಿಸ್ತಿದ್ದಾನೆ, ಇವಳು ಹೆರಿಸ್ತಿದ್ದಾಳೆ. ಪುನೀತ್ ಅಲ್ಲಿ. ಸೊ ಗೈಸ್, ಇವಾಗ ನಾವು ಇಲ್ಲಿ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅಡುಗೆ ಮಾಡಿ ಊಟ ಮಾಡಿ ಹೋಗೋಣ ಅಂತ. ಮಾಡೋರು ಯಾರು ಅಡುಗೆ? ಭಟ್ರು ಯಾರು? ಇಲ್ಲಿದ್ದಾರೆ ನೋಡ್ರಿ, ಶೆಟ್ರು. ಕುರೆಮಣಿ ಇಲ್ಲಿ ನೋಡಿ ಗೈಸ್, ಟೊಮೆಟೊ ಕಿಚಡಿ. ಅಯ್ಯೋ, ನಮ್ಕಿನ್ನ ಇವರೇ ಚೆನ್ನಾಗಲ್ಲ. ಇಲ್ಲಿ ನೋಡಿ ಮೋಹನ್ ಇದೆಲ್ಲ ಇದು ಮಾಡಿದ್ದಾರೆ ನೋಡಿ. ಅವನಿಗೆ ಡೈಲಿ ಪ್ರಾಕ್ಟೀಸ್ ಇದೆ. 6:30 ಹಸ್ಬೆಂಡ್ ಮೆಟೀರಿಯಲ್. ಯಾರಾದ್ರೂ ಹುಡುಗಿ ಇದ್ರೆ ಹೇಳಿ ಗೈಸ್. 4:30 ಆದ್ಮೇಲೆ ಈ ಕೆಲಸ ಮಾಡ್ತಾನೆ. ಪಾರ್ಟ್ ಟೈಮ್ ಅವ್ನು ಮಾಡೋದು. ಬಟ್ಟೆ ಕೆಲಸ ಬಟ್ಟೆನ ತಗೊಡ್ತಾನೆ, ಎಲ್ಲಾನು ಮಾಡ್ತಾನೆ. ಹಸ್ಬೆಂಡ್ ಮೆಟೀರಿಯಲ್. 700 ರೂಪಾಯಿ ಕೊಡ್ತಾರೆ ಬಟ್ರು. ಬಟ್ರು ಅಂದ್ರೆ ಯಾರಿಗೂ ಹಚ್ಚಕ್ ಬರಲ್ಲ, ಅದಕ್ಕೆ ಇವೆಲ್ಲರೂ ವೇಟಿಂಗ್ ಮಾಡ್ತಾ ಇದ್ದೀವಿ. ಇವನ್ ಅಡುಗೆ ಮಾಡ್ತಾನಂತ ಇವಾಗ. ಅದು ಸಾಲುತ್ತಾ ಎಣ್ಣೆ ಪ್ಯಾಕೆಟು ಎಲ್ಲ? ಅವರೇ ಬಂದರು. ನಾವು ಗೆಸ್ಟ್ ಗೈಸ್ ಇವತ್ತು. ಮೋಹನ್ ಅಡುಗೆ ಮಾಡ್ಕೊಡ್ತಾನೆ, ಫೈನ್ ಹಾಕ್ತೀವಿ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ. ರೇಟಿಂಗ್ಸ್ ಕೊಡ್ತೀವಿ. ಬೆಂಗಳೂರು ಸ್ಟೈಲ್ ಊಟ
ಸಾಕು ಆಮೇಲೆ ಅದರ ಮೇಲೆ ಹಾಕಬೇಕು. ಮುತ್ಯ ಆಯಿಲ್ ಪ್ಯಾಕೆಟ್ ಕಟ್ ಮಾಡಕತ್ತಾನ. ಮಾಡರ್ನ್ ಗೈಸ್ ಇವಾಗ ಆಯ್ತು ಫೈನಲಿ. ಇವ್ರನ್ನ ಅವ್ನ ಇನ್ನರ್ ವೈಸ್ ಏನಂದ್ರೆ ಯಾಕಾದ್ರೂ ಕರೆಸ್ಬಿಟ್ನಪ್ಪ ಅಂತ ಅಂದಿರ್ತಾನೆ. ಇವತ್ತಿಂದೆಲ್ಲ ಮೆನ್ಯೂ ತನುಜ ಅವ್ರು ಮಾಡಿರೋದು. ನಾವೆಲ್ಲ ಇಲ್ಲಿ ಕುತ್ಕೊಂಡು ನೋಡ್ತಾ ಇದೀವಿ. ಅಲ್ಲಿ ಅವ್ನು ಹೆಲ್ಪ್ ಮಾಡ್ತಾ ಇದ್ದಾನೆ ತನುಜಾಗೆ. ಇಲ್ಲಿ ನಮ್ಮ ತುಪ್ಪ ಫ್ಯಾಕ್ಟ್ರಿ. ಇಲ್ಲಿ ಇವರೆಲ್ಲ ತುಪ್ಪ ತಗೊಂಡ್ ಬಂದಿರೋದು. ಇವ್ರು ತುಪ್ಪ ಫ್ಯಾಕ್ಟ್ರಿ ಮೊಸರು ತಗೊಂಡ್ ಬಂದಿರೋದು. ಈಗ ಎಲ್ಲರಿಗ ಟಾರ್ಚರ್ ಕೊಡಕತ್ತಲ್ಲ. ನಾನು ಅಡಿಗೆ ಮಾಡಿಕೊಟ್ಟೆ ಗೈಸ್. ಅವಳು ಇವಾಗ ಲಾಸ್ಟ್ ಫೈನಲ್ ಟಚ್ ಕೊಡಕ್ ಹೋಗಿದ್ದಾಳೆ. ಏನಂತೀರಾ? ಅಷ್ಟೇ, ನೀನ್ ಏನಂದ್ರೆ ಅಷ್ಟೇ. ರಿವ್ಯೂ. ಫೈನಲಿ ನಮ್ ರೈಸ್ ರೆಡಿ ಆಗಿದೆ ಗೈಸ್. ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಾದ್ರೆ ನಾನ್ ಮಾಡಿದೀನಿ ಅಂತ, ಚೆನ್ನಾಗಿಲ್ಲ ಅಂದ್ರೆ ಇವ್ನು ಮಾಡಿದಾರೆ ಅಂತ ಅರ್ಥ. ಥರ್ಡ್ ಇದು ಫೋರ್ತ್ ಹ್ಯಾಂಡು, ಇನ್ ಥರ್ಡ್ ಹ್ಯಾಂಡು, ಇದು ಲಾಸ್ಟ್ ಟೇಸ್ಟ್ ರಿವ್ಯೂಸ್ ಕೊಡ್ತಾರೆ ಗೈಸ್. ನಮ್ಮ ಪ್ಲಾನ್ ಫ್ಲಾಪ್ ಆಯ್ತು ಗೈಸ್. ರೈಸ್ ಆಗಿಲ್ಲ ಇನ್ನು. ಅವನಲ್ಲಿ ಕುತ್ಕೊಂಡವನೆ, ಎ ಸಿ ಹಚ್ಕೊಂಡು ಮಾಡ್ದವನಲ್ಲಿ ಹೋಗಿ ಕುತ್ಕೊಂಡವನೆ. ಇನ್ನ ವ್ಯೂವರ್ಸ್ ಇಲ್ಲೇ ಇದ್ದಾರೆ ಪಾಪ. ನಾನ್ ಬಲಿ ಆಗ್ಬೇಕು. ಇನ್ನೂ ತಿಂದಿಲ್ಲ. ಆಗಿದೆ ನೋಡಿ. ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಗೈಸ್. ಇವಾಗ ಅವ್ರ ಅಂಟಿಗೆ ಕರ್ಸಿದೀವಿ ನೋಡಕ್ಕೆ ಅಂತ. ಇವ್ನು ಬಂದ ನೋಡ್ರಿ ಇಲ್ಲಿ ಸೈಂಟಿಸ್ಟ್. ಫೈನಲಿ ರೆಡಿ ಆಗಿದೆ ಗೈಸ್ ನೋಡಿ. ಇವಾಗ ನಾವು ಎರಡಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ಗೊತ್ತಿಲ್ಲ ಹೆಂಗೆ ಆಗಿದೆ, ಏನೇನಾಗಿದೆ ಅಂತ. ಹೆಂಗಿದ್ರೆ ತಿನ್ನಲೇಬೇಕು ಇವಾಗ. ಮೊಸರು ತಗೋ, ಖಾಲಿ ಬರ್ತಿರ್ತೇನೆ, ವಿಡಿಯೋ ಮಾಡ್ತೀನಿ. ನಮ್ಮ ಮಮ್ಮಿ ಕಳಿಸಿ ಚೂಡ ಗೈಸ್. ರೊಟ್ಟಿ, ರೈಸ್, ಮೊಸರು, ಆನಿಯನ್. ಚೆನ್ನಾಗೈತಾ ರೈಸು? ಗೊತ್ತಿಲ್ಲ, ಇನ್ನೂ ತಿಂದಿಲ್ಲ. ಚೆನ್ನಾಗಿ. ನಾನು ಫಸ್ಟ್ ಟೈಮ್ ಹಿಂಗ ಊಟ ತಿನ್ನಕತ್ತೀನಿ. ಆಮೇಲೆ ಬೆಂಗಳೂರು ಬಂದ ಮೇಲೆ ನೀನು ಚೆನ್ನಾಗಿದೆ ಟೇಸ್ಟ್. ಸ್ವಲ್ಪ ಸೀದಾ ಹೋಗಿದೆ. ಇನ್ನೂ ತಿಂದಿಲ್ಲ, ಈಗ ತಿಂತಾ ಇದ್ದೀನಿ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಸಾಲ್ಟ್ ಇಲ್ಲ, ಏನಿಲ್ಲ. ಇಲ್ಲ ಗೈಸ್, ಕರೆಕ್ಟ್ ಆಗಿದೆ. ಸ್ವಲ್ಪ ಸೀದೋಗಿದೆ. ಏನಂದರೆ ನಾವು ಗ್ಯಾಸ್ ಮೇಲೆ ಮಾಡ್ತೀವಲ್ಲ, ಮೆಜರ್ಮೆಂಟ್ ಗೊತ್ತಾಗುತ್ತೆ. ಇದು ಒಲೆ ಮೇಲೆ ಮಾಡಿದ್ದಕ್ಕೆ ಸ್ವಲ್ಪ ಗೊತ್ತಾಗಿಲ್ಲ ಅಷ್ಟೇ. ಬಟ್ ಚೆನ್ನಾಗಿದೆ ಟೇಸ್ಟ್. ಮೊಸರು ಕೊಡು. ಉಗುರು ಸುತ್ತುತ್ತೆ ನನಗೇನು ಗೈಸ್. ನೋಡಿ ಫೈನಲಿ ನಾವಂತೂ ತಿನ್ನೋಕ್ಕಾಗಿಲ್ಲ ಗೈಸ್. ಎಲ್ಲ ಇಲ್ಲ, ನಮ್ಮ ನಾಯಿಗಳು ತಿಂತಾ ಇದ್ದಾವೆ ಊಟ. ಇಲ್ಲೊಂದು ಟಾಮಿ ಇದೆ ನೋಡಿ, ಸೆಕೆಂಡ್ ಟಾಮಿ ಗೈಸ್. ಇವಾಗ ನಾವು ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಪುನೀತ್. ನಾವು ಬಂದಿದ್ದು ಖುಷಿ ಆಯ್ತಾ? ಥ್ಯಾಂಕ್ ಯು. ಬಟ್ ಇದೇ ಲಾಸ್ಟ್ ಟೈಮ್ ಮಾಡಬೇಡ. ಇದು ನಾನು ಇನ್ನೊಂದು ಫೀಲಿಂಗ್ ಅಭಿಷೇಕ್ ಹೇಳ್ತಾನ. ಇನ್ನರ್ ಫೀಲಿಂಗ್ ಅಭಿಷೇಕ್ ಹೇಳ್ತಿದ್ದಾನೆ ಗೈಸ್. ಅದೇ ಫೀಲಿಂಗ್ ಗೊತ್ತು. ಇಲ್ಲ ಆ ಥರ ಏನಿಲ್ಲ. ಬಟ್ ಎಂಜಾಯ್ ಮಾಡಿದ್ವಿ ಅಷ್ಟೇ ಟೈಮು. ಇವಾಗ ನಾವು ಹೊರಡೋ ಸಮಯ, ಅದಕ್ಕೆ ಲಾಸ್ಟಿಗೆ ಒಂದು ಫೋಟೋ ತಗೋಬೇಕು ಅಂತ ಇವರ ಆಸೆ. ಅದಕ್ಕೆ ಫೋಟೋ ತಗೊಂಡು ಹೋಗೋಣ ಅಂತ. ಇವಾಗ ನಾವು ಲೇಕಿಗೆ ಬಂದಿದ್ದೀವಿ, ಲೇಕ್ ನೋಡೋಣ ಅಂತ. ನೋಡಿ ನಾನು ವ್ಲಾಗ್ ಮಾಡಿದ್ರೆ ನೋಡಿ 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 ಸಖತ್ತಾಗೈತೆ ವ್ಯೂ ಪಾಯಿಂಟ್. ಮಳೆ ಬೀಳ್ತಾ ಇದೆ ನೋಡ್ರಿ ಹೆಂಗೆ ನಗ್ತವ್ರೆ. ಬಟ್ ನನ್ನ ವ್ಲಾಗ್ಸ್ ನೋಡ್ತಾರೆ, ನಾನು ವ್ಲಾಗ್ ಮಾಡಕತ್ತೆ ನಗ್ತಾರೆ ಗೈಸ್. ನಾನು ವ್ಲಾಗ್ಸ್ ನೋಡಿ ಫುಲ್ ಎಂಜಾಯ್ ಮಾಡ್ತೀವಿ. ನಗ್ತಾರೆ ಗೈಸ್. ಅವಳು ಫೋಟೋ ಶೂಟ್ ಮಾಡಿಸ್ತದಲ್ಲ ನೋಡಿ. ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ನೀವು ಎಂಜಾಯ್ ಮಾಡ್ಬೋದು. ಇವಾಗ ನಮ್ದು
ಇವ್ರ ತೋಟ ಹೋಗಿದ್ದು because of ಪುನೀತ್ ಎಸ್ ಆ್ಯಂಡ್ ದಿಸ್ ಒನ್ ಬಾಯ್ ಆ್ಯಂಡ್ ದಿಸ್ ರಂಗ ಅವನ ಕಾರಲ್ಲೇ ಬಂದಿರೋದು ನಾವು ಅವನೇ ಮೇನ್ ಕ್ಯಾರೆಕ್ಟರ್ ಇದರಲ್ಲಿ ಸೇಫ್ಟಿ ಕರ್ಕೊಂಡು ಅಲ್ಲೊಬ್ನ ಬರ್ತಾಗಿರಿ ತೋರಿಸ್ತೀನಿ ಅವನೇನೋ ತೊಗೊಂಡು ಬಂದಾಗ ವಾಟರ್ ಬಾಟಲ್ ತರಕ್ಕೆ ಹೋಗಿದ್ದ ಚಲೋ ಇವಾಗ ನಾವು ಮನೆಗೆ ಹೋಗ್ತೀವಿ ಅಷ್ಟೇ ಗೈಸ್ ಬನ್ನಿ